ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಯೂಶಲಿ ನಾವು ಫಸ್ಟ್ ಡೇ ಫಸ್ಟ್ ಶೋ ಕವರ್ ಮಾಡ್ತೀವಿ, ನಮ್ಮ ಚಾನಲ್ ಹೆಸರು ಕೂಡ ಅದೇ. ಆದರೆ ಇವತ್ತು ನಾನು ಮ್ಯಾಟ್ನಿ ಶೋ ಕವರ್ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ ಮ್ಯಾಟ್ನಿ ಸಿನಿಮಾ ಬಗ್ಗೆ ಮಾತಾಡೋಣ ಅಂತ. ಸತೀಶ್ ನೀನಾಸಂ ಅವರ ಆಫೀಸಲ್ಲಿದ್ದೀವಿ. ಸೊ ಮೇಲೋಗೋಣ, ಏನು ಮಾಡ್ತಾಯಿದ್ದಾರೆ, ಸಿನಿಮಾ ರಿಲೀಸ್ ಇನ್ನೇನು ಹತ್ರ ಇದೆ. ಏಪ್ರಿಲ್ 5ಕ್ಕೆ ಸಿನಿಮಾ ರಿಲೀಸು. ಏನು ಮಾಡ್ತಾಯಿದ್ದಾರೆ ಏನು ಅಂತ ಮಾತಾಡ್ಸೋಣ. ಕೆಳಗಡೆ ನಿಂತಿದೆ ಅವ್ರದ್ದೇ ಕಾರ್ ಅಂತ ಅನಿಸುತ್ತೆ, ಆಮೇಲೆ ಕೇಳೋಣ ಏನು ಎತ್ತ ಅಂತ. ಮೇಲೋಗೋಣ ಬನ್ನಿ, ಫಸ್ಟ್ ಫ್ಲೋರಲ್ಲಿ ಇದೆಯಂತೆ ಅವ್ರ ಆಫೀಸು. ಹಂಗೆ ಕ್ಯಾಂಡಿಡಾಗಿ ಹೋಗಿ ಮಾತಾಡ್ಸೋಣ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಒಳಗಿದ್ದಾರೆ, ಹಂಗೆ ಹೋಗೋಣ ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದಾರೆ ಅಂತ. ಮೇಡಮ್ ಸತೀಶ್ ಸರ್ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ? ಇದ್ದಾರಾ? ಎಲ್ಲಿದ್ದಾರೆ ಸತೀಶ್ ಸರ್? ಎಲ್ಲಿದ್ದೀರಾ ಸರ್? ನಮಸ್ಕಾರ. ಫಸ್ಟ್ ಶೋ ಬರ್ತಿದ್ರೆ? ಹೌದು, ಇವತ್ತು ಮ್ಯಾಟ್ನಿ ಶೋ. ಸರ್ ಆರಾಮ್ ಸರ್. ನಾನು ಇಲ್ಲಿ ಬಂದು ಆಮೇಲೆ ಮಾತಾಡ್ಸೋಣ ಅಂತ ಅನ್ಕೊಂಡೆ. ಮೈಕ್ ಒಂದು ತಗೊಂಬಿಡಿ. ಬಟ್ ಹಂಗೆ ಕ್ಯಾಂಡಿಡಾ ಮಾತಾಡ್ಸೋಣ, ನೋಡೋಣ ರಿಲೀಸ್ ಹತ್ರ ಇದ್ರಾಗ ಏನೇನು ಮಾಡ್ತೀರಾ. ನಾವು ಚಿಕ್ಕ ವಯಸ್ಸಲ್ಲಿ ಐಸ್ ಕ್ಯಾಂಡಿಡೇಟ್ ಇದೀವಲ್ಲ, ಕ್ಯಾಂಡಿಡಾ ಮಾತಾಡೋದು ನಮ್ಗೆ ಇಷ್ಟ ಆಗುತ್ತೆ. ಜೋಕು, ಬಟ್ ನಗಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಸರ್ ಈಗ ನಿಮ್ಮ ಆಫೀಸಾ ಸರ್ ಇದು? ಹೌದು. ಯಾವಾಗ ಸರ್, ಯಾವಾಗ ಮಾಡಿದ್ದು ಈ ಆಫೀಸ್ ಮಾಡಿ ನಾನು ಹೆಚ್ಚು ಕಡಿಮೆ ಒಂದು 3 years ಆಯ್ತು. 3 yearsಯಿಂದ ಇದೆ ಆಫೀಸ್. ನನಗೆ ಕನಸಿನ ಆಫೀಸು. ಓಕೆ. ಏನಂದ್ರೆ ನನ್ನ ಆಫೀಸ್ ಇದುವರೆಗೂ ರಿವೀಲ್ ಮಾಡಕ್ ಬಿಟ್ಟಿಲ್ಲ. ಬರೀ ಈ ಸ್ಪೇಸ್ ಮಾತ್ರ ಎಲ್ಲ ಕಡೆ ರಿವೀಲ್ ಆಗಿರೋದು. ಒಂಥರ ಇದು ನನ್ನ ಪರ್ಸನಲ್ ಸ್ಪೇಸ್ ತರ. ಅಂದ್ರೆ ನಮ್ಮ ಸಿನಿಮಾಗಳ ಕಥೆಗಳಾಗ್ಲಿ, ವರ್ಕ್ ಮಾಡೋದಕ್ಕೆ ಎಲ್ಲದಕ್ಕೂ ಇದೊಂದು ಜಾಗ. ನಮಗೆ ಡಿಸ್ಕಷನ್ಗಳಿಗೆ, ಮೀಟಿಂಗ್ಗಳಿಗೆ ಎಲ್ಲದಕ್ಕೂ ಇದೊಂದು ಜಾಗ. ನಾನು ಮನೆ ಬಿಟ್ಟರೆ ಆಫೀಸು, ಆಫೀಸ್ ಬಿಟ್ಟರೆ ಮನೆ ಅಲ್ವಾ. ಹಂಗಾಗಿ ಆಫೀಸ್ ಚೆನ್ನಾಗಿರ್ಬೇಕು ಅಂತ. 3-4 years ಬೇರೆ ಕಡೆ ಇತ್ತು ಅಂತ ಅನ್ಸುತ್ತೆ. ಆರ್ ನಗರದಲ್ಲೇ ಬೇರೆ ಕಡೆ ಒಂದ್ಸಲ ಬೇರೆ ಕಡೆ ಇತ್ತು. ಟೀ ಕುಡಿರಿ? ಇಲ್ಲ ಸರ್, ಕುಡಿತೀನಿ ಸರ್. ಹಂಗೆ ಒಂಚೂರು ಆಫೀಸ್ ತೋರಿಸ್ತೀರಾ ಏನೇನು ಅಂತ? ತುಂಬಾ ಇಂಟ್ರೆಸ್ಟಿಂಗ್ ಆಗಿರಂಗೆ. ಇದು ಚಿತ್ತಾರದವ್ರು ಮಾಡಿದ್ದು. ಏನು ಬ್ರ್ಯಾಂಡ್ ನ್ಯೂ ಇನ್ನಿಂಗ್ಸ್ ಅಂತ ಇದೆ. ಅದು ಇದಕ್ಕೆ ಕವರ್ ಪೇಜ್ ಮಾಡಿದ್ದು. ಇದು ನಮ್ಮ ವಿನಯ್ ಅಂತ, ಸ್ಟೋನಿ ಬ್ರೂಕ್ ವಿನಯ್ ಅವರು. ಅವ್ರು ಗೋವಾಗ ಹೋದಾಗ ತಂದ್ಕೊಟ್ಟಿದ್ದು. ಓಕೆ. ಪೆನ್ನಿ. ಏನು ಸರ್ ಅದು ವಿಶೇಷತೆ? ಏನಾದ್ರು ಪೆನ್ನಿ ಕುಡಿಯೋರ್ಗೆ ಇಷ್ಟ, ನಾನು ಕುಡಿಯಲ್ಲ, ಹಂಗಾಗಿ ಹಂಗೆ ಇಟ್ಟಿದ್ದೀನಿ ಅಷ್ಟೇ. ನಾ ಪೆನ್ನಿ ಕುಡಿಯಲ್ಲ. ಇಟ್ಟಿದ್ದೀನಿ. ಇದು ಕಿಚನ್ನು. ಕಿಚನಲ್ಲಿ ಏನಿಲ್ಲ, ಟೀ ಮಾಡಕ್ಕೆ ಅಷ್ಟೇ. ಬಂದು ನಮ್ಮ ಗೆಸ್ಟ್ಗಳಿಗೆ ಟೀ ಮಾಡಕ್ಕೆ, ಅದಕ್ಕೆ ಪೂರ್ಣ ಸರ್ ಓಡಾಡ್ತಾ ಇದ್ದಾರೆ. ಎಲ್ಲ ನಾವೇ ಮಾಡ್ಕೊತಿರ್ತೀವಿ ಇಲ್ಲಿ. ಸರ್ ನಿಮ್ಗೆ ಅಡುಗೆ ಎಲ್ಲ ಬರುತ್ತೆ? ಹಂಗಾದ್ರೆ ಅಡುಗೆ ಎಲ್ಲ ಅಂದ್ರೆ ಅಷ್ಟೊಂದು ಬರಲ್ಲ. ಉಪ್ಪಿಟ್ಟು, ಚಿತ್ರಾನ್ನ ಸಿಂಪಲ್ ಆಗಿ ಮಾಡ್ತೀನಿ. ಸಿಂಪಲ್ ಆಗಿ ಟೀ ಮಾಡ್ತೀನಿ. ಸೂಪರ್ ಆಗಿ ಕುಡಿದು ನೋಡಿ. ಟೀ ಚೆನ್ನಾಗಿದೆ, ನಿಜವಲ್ಲೂ ಚೆನ್ನಾಗಿದೆ. ಯೂಶಲಿ ನಂಗೆ ಟೀ ಇಷ್ಟ ಆಗೋದು ಕಮ್ಮಿ. ಅಂದ್ರೆ ಇಂಥ ಹೋಟ್ಲಲ್ಲೇ, ಇಂಥ ಇದ್ರಲ್ಲೇ ಟೀ ಅಂತ ಕೆಲವೊಂದು ಇಷ್ಟ ಆಗುತ್ತೆ. ಬಟ್ ನೀವು ಟೀ ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು. ಮಾಮೂಲಿ ಇಲ್ಲಿ ನೋಡಿ ಬರ್ದಿಟ್ಟಿದೀವಲ್ಲ. ಓ, ಎಲ್ಲ ಅದೇನೇನು ಅಂತ ಬರ್ದಿಟ್ಬಿಟ್ಟಿದ್ದೀರಿ. ಈಸಿಯಾಗಿ ಸಿಗುತ್ತೆ ಅಂತ. ಮಾಡಕ್ಕೆ ಅದ್ರಲ್ಲಿ ಏನೂ ಇಲ್ಲ. ಈಗ ಎಲ್ಲ ಖಾಲಿ ಆಗ್ಬಿಟ್ಟವೆ. ಶುರುನಲ್ಲಿ ಮಾಡ್ತಿದ್ದೆ, ಹಳೆ ಆಫೀಸಲ್ಲಿ ಮಾಡ್ತಿದ್ದೆ ಅಡುಗೆ. ಅಂದ್ರೆ ಅಡುಗೆ ಒಂಥರ ಸ್ಟ್ರೆಸ್ ಬಸ್ಟರ್ ತರ ನನಗೆ. ಅಂದ್ರೆ ಅಡುಗೆ ಮಾಡೋದ್ರಿಂದ ನಿಮಗೆ ಕಾನ್ಸಂಟ್ರೇಷನ್, ಫೋಕಸ್ ಫುಲ್ ಅದ್ರ ಮೇಲೆ ಇರುತ್ತೆ. ಹಾಗಾಗಿ ಬೇರೆ ವಿಷಯಗಳೆಲ್ಲ ಮರಿತೀವಿ. ಅಡುಗೆ ಸಿನಿಮಾ ಒಂಥರ ರಿಲೇಟ್ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. 100%. ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡಕ್ ಬರುತ್ತೋ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡ್ತೀರಿ. ಅಲ್ಲೂ ಒಂಚೂರು ಮಿಸ್ ಆಗಂಗಿಲ್ಲ, ಇಲ್ಲೂ ಚೂರು ಮಿಸ್ ಆಗಂಗಿಲ್ಲ, ಹೆಚ್ಚು ಕಮ್ಮಿ ಆಗಂಗಿಲ್ಲ. ಯಾವ್ದು ಜಾಸ್ತಿ ಆದ್ರೂ ಹೊಡೆಯುತ್ತೆ ಉಲ್ಟಾ, ಆ ಥರದ್ದು. ಅದಾದ್ಮೇಲೆ ಇದು ಒಂದು ಆ್ಯಂಟಿಕ್ ಪೀಸ್ ಥರ ಸುಮ್ಮನೆ ಇಟ್ಟಿದ್ದೀವಿ. ಅದು ಬಿಟ್ಟರೆ ಇದೊಂದಿದೆ. ಇದು ಯಾರು, ವಿಷ್ಣು ಅಂತ. ನಾನು ಅವ್ರದ್ದು ಪೇಂಟಿಂಗ್ ಶಾಪ್ ಉದ್ಘಾಟನೆಗೆ ಹೋದಾಗ, ಪೇಂಟಿಂಗ್ ಶಾಪ್ ಅಂತಾನೆ, ಒಂದು ಆರ್ಟ್ ಗ್ಯಾಲರಿ ಉದ್ಘಾಟನೆಗೆ ಹೋದಾಗ ಅವ್ರು ಕೊಟ್ಟಿದ್ದು ನನಗೆ ಇದು. ಇದನ್ನ ಟಿಬೇಟಿಯನ್ ಬೋಲ್ ಅಂತಾರೆ. ಥರ ಈ ನೆಗೆಟಿವ್ ಎನರ್ಜಿ ತೆಗಿಯೋದಕ್ಕೆ ಅಂತ ಇರೋದು ಅಂತ. ಅದಾದ್ಮೇಲೆ ಇದು ಬಂದು ಅದೇ ಮಾಮೂಲಿ ಸುಮ್ಮನೆ ಒಂದು ಅವಾರ್ಡ್ಗಳು. ಅದು ಫಿಲ್ಮ್ ಫೇರು, ಸೈಮಾ ಎಲ್ಲ ಇದೆ ಅಷ್ಟೇ. ಫಸ್ಟ್ ಇದು ಲೂಸಿಯಾಗಿ ಬಂದಿದೆ ಸರ್ ಫಿಲ್ಮ್ ಫೇರು? ಇಲ್ಲ, ಲೂಸಿಯಾಗಲ್ಲ. ಇದು ಫಿಲ್ಮ್ ಫೇರ್ ಬಂದು ಅಯೋಗ್ಯಕ್ಕೆ ಬಂದಿದ್ದು. ಲೂಸಿಯಾಗಿ ಬರಬೇಕು ಅಂತ ನಂಗೆ ಭಾಳ ಆಸೆ ಇತ್ತು. ಅದು ಯಾಕೆ ಕೊಡಲಿಲ್ಲಪ್ಪ. ನನಗೆ ಆ್ಯಕ್ಚುಲಿ ಅಂದರೆ ನನ್ನ ಇದುವರೆಗಿನ ಕರಿಯರಲ್ಲಿ ನನಗೆ ನಾನು ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಸಿರೋದು ನನಗೆ ಜಾಸ್ತಿ ಲೂಸಿಯಾ. ನಾನು ಲೂಸಿಯಾ ಎಕ್ಸ್ಪೆಕ್ಟೇಷನ್ ಎಲ್ಲದಕ್ಕೂ ಅವಾರ್ಡ್ ಬರುತ್ತೆ ಎಲ್ಲ ಕೆಟಗರಿದಲ್ಲೂ ಅಂತ. ಬಟ್ ಎಲ್ಲರೂ ಕೊಟ್ಟರು, ಡೈರೆಕ್ಟರ್ ಕೊಟ್ಟರು, ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟರು, ಎಲ್ಲರೂ ಕೊಟ್ಟರು. ಅದೇನು ಯಾರು ಒಂದು ಆ್ಯಕ್ಟಿಂಗ್ ಇಷ್ಟ ಆಗಿಲ್ಲ ಗೊತ್ತು. ಇದು ಹಂಗಾಮದವರು ಆ ವರ್ಷದಲ್ಲಿ 2018ನಲ್ಲಿ ರನ್ ಅವೇ ಹಿಟ್ ಏನಮ್ಮೆ ನಿಮ್ಮಿ ಸಾಂಗು. ಓಕೆ. ಹಂಗಾಮ ಮ್ಯೂಸಿಕ್ನವರು, ಸೌಂಡ್ ಆಫ್ ಫೇಮು 2018ನಲ್ಲಿ ಕೊಟ್ಟಿರೋದು. ಸೂಪರ್ ಸರ್. ಇಷ್ಟು. ಇದು ಬಿಟ್ಟರೆ ಇನ್ನು
ಇದು ನಾನೇ ಪೇಂಟಿಂಗ್ ಮಾಡಿದೆ. ನೀವೇ ಮಾಡಿದ್ದು? ನಾನೇ ಮಾಡಿದೆ, ಆದರೆ ಮಾಡ್ಬೇಕಾದ್ರೆ ಸ್ವಲ್ಪ ಸೋರೋಗ್ಬಿಡ್ತು, ಸ್ವಲ್ಪ ಜಾಸ್ತಿ ಬಣ್ಣ ಇದಾಗಿ ಸೋರೋಗಿದ್ದು. ಅದನ್ನ ಕ್ಲೀನ್ ಮಾಡ್ಬೇಕು, ಇನ್ನೂ ಕ್ಲೀನ್ ಮಾಡಿಲ್ಲ. ಓಕೆ ಸರ್, ಯಾಕೆ ಇದೇ ಬರಿಬೇಕಂತ, ಸಿಂಹನೇ ಯಾಕೆ ಬರಿಬೇಕಂತ? ಇದು ನಾ ಬರ್ದಿರೋದಲ್ಲ, ಸೀರಿಯಸ್ಲಿ. ಹೌದಾ? ನಾನು ಅದು ಇಲ್ಲಿ ಹೆಸರು ನೋಡ್ತಾ ಇದ್ದೆ, ಸತೀಶ್ ಅಂತ ಇದೆಯಾ ಬೇರೆ ಥರ ಇದೆಯಾ ಅಂತ. ಇದು ಯಾರು ಬೇರೆ ಗಿಫ್ಟ್ ಮಾಡಿದ್ ನನಗೆ. ಓಕೆ ಓಕೆ. ನನ್ನ ನೋಡಿ ಸಿಂಹದ ಥರ ಇರಿ ನೀವು ಅಂತ ಗಿಫ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿದೆ. ಅದು ಬಿಟ್ಟರೆ ಅದು ನಮ್ಮ ತಾಯಿ ಫೋಟೋ ಸ್ಕೆಚ್. ಅದು ಯಾರೋ ಮೊನ್ನೆ ನಾನು ಬೆಳ್ಳಿ ಪರ್ವ ದರ್ಶನ್ ಸರ್ದು ಬೆಳ್ಳಿ ಪರ್ವ ಹೋದ್ನಲ್ಲ, ಅಲ್ಲಿ ಯಾರೋ ಹುಡುಗ ಓಡ್ ಬಂದು ನನಗೊಂದು ದರ್ಶನ್ ಸರ್ಗೊಂದು ಗಿಫ್ಟ್ ಕೊಟ್ಟ, ಸ್ಕೆಚ್ ಕೊಟ್ಟ ಅವನು. ಅದು ತುಂಬ ಚೆನ್ನಾಗಿತ್ತು, ಅದನ್ನು ಫ್ರೇಮ್ ಆಗ್ತೆ. ಅದು ಬಿಟ್ಟರೆ ಮಾಮೂಲಿ ಎಲ್ಲ ಇನ್ನೇನು. ಇದೊಂದು ಕ್ಲಾಕ್ ಇದೆ, ಇದು ಪೆಟ್ರೋಮ್ಯಾಕ್ಸ್ ಮಾಡಿದ್ದು ಒಂದು ನೆನಪಿಗಿಟ್ಟಿರೋದು. ಅದು ಪೆಟ್ರೋಮ್ಯಾಕ್ಸ್ ಇಲ್ಲಿ ಇದೆಲ್ಲ ಇದು. ಅದು ಬಿಟ್ರೆ ಇದು ಸರ್ ಎಲ್ಲಿ ಮಾಡಿಸಿದ್ದ? ಇದು ಹೆಂಗೆ ಸರ್? ಇದು ಮಾಡಿಸಿದ್ದು ವಿಷ್ಣು ಅಂತ ಆರ್ಟಿಸ್ಟ್, ತುಂಬ ಒಳ್ಳೆ ಆರ್ಟಿಸ್ಟ್ ಅವರು. ನಾನು ಯಾವುದೇ ಸ್ಕೆಚ್ಗಳು ಮಾಡಿಸೋದು ಅವ್ರ ಕೈಲೇ ಮಾಡಿಸೋದು. ತುಂಬ ಚೆನ್ನಾಗಿ. ಎಲ್ಲ ಸಾಧಕರ ಜೊತೆ ನಿಮ್ಮ ತಾಯಿ ಫೋಟೋನು ಇದೆ ಇಲ್ಲಿ. ಎಲ್ಲ ಸಾಧಕರು ಇದ್ದಾರೆ. ನನ್ನ ಫೇವ್ರೇಟ್, ನನ್ಗೆ ಯಾರ್ಯಾರು ಇಷ್ಟ ಅವರು ಎಲ್ಲರದ್ದು ಹಾಕಿದ್ದೀನಿ. ಬೇಂದ್ರೆ, ಅಣ್ಣವರು, ನಂಜುಂಡ ಸ್ವಾಮಿ, ಆಮೇಲೆ ದೇವನೂರು ಮಹಾದೇವ್ ಅವರು, ಚಾರ್ಲಿ ಚಾಪ್ಲಿನ್, ನಮ್ಮ ತಾಯಿ, ಅಂಡ್ ಚೆಗುವಾರ, ಪಿ ಲಂಕೇಶ್ ಅವರು, ರಜನಿಕಾಂತ್, ಕೆ ವಿ ಸುಬ್ಬಣ್ಣ ಅವರು, ನೀನಾಸಂ ಫೌಂಡರ್ ಅವರು, ಕುವೆಂಪು. ಸೂಪರ್ ಸರ್. ಸರ್ ಇಲ್ಲಿ ಬರ್ದಿರೋ ವರ್ಡು ತುಂಬ ಇಷ್ಟ ಆಯಿತು. ಹೇಳಿ ಸರ್ ಒಂದು ಸ್ವಲ್ಪ. ಇದು ಸ್ವಿಟ್ಜರ್ಲೆಂಡಲ್ಲಿ ಹಸುಗಳು ಕಟ್ತಾರೆ ಗಂಟೆ. ಹೌದಾ? ಎಲ್ಲೋ ಒಂದು ಕಡೆ ಹೋದಾಗ ಸಿಕ್ತು ತಗೊಂಬಂದು. ಓಕೆ. ಧರ್ಮ ಜಾತಿ ಅಲ್ಲದ, ದೊಡ್ಡವ ಸಣ್ಣವನಲ್ಲದ, ಹೆಣ್ಣು ಗಂಡಲ್ಲದ, ನಾನು ನೀನಲ್ಲದ, ಹೊಸದೊಂದು ಯಾನಕ್ಕೆ ಶಿವ. ಸೂಪರ್. ನಾವು ಯಾರು ದೊಡ್ಡವರಲ್ಲ, ನಮ್ಮ ನೇಚರ್ ಮುಂದ್ಗಡೆ ನಾವು ಯಾರು ಏನೂ ಅಲ್ಲ ಅಂತ. ಕರೆಕ್ಟ್. ಶಿವ ಅಂದರೆ ನೀವೇ? ಶಿವ ಅಂದ್ರೆ ನಾನೇ. ನನಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ನಮ್ಮ ತಾಯಿ ಇಟ್ಟಿದ್ದ ಹೆಸರು ಶಿವಕುಮಾರ್ ಅಂತ. ಸತೀಶ್ ಅಂತ ಯಾವಾಗ ಆಯಿತು? ಸತೀಶ್ ಅಂತ ಆಮೇಲೆ ನಾನು ಇಂಡಸ್ಟ್ರಿಗೆ ಬಂದಮೇಲೆ ಸ್ಕೂಲಲ್ಲಿ. ಇಂಡಸ್ಟ್ರಿಗೆ ಬಂದಮೇಲೆ ಆಗಿದ್ದಾ? ಹೌದು, ಸ್ಕೂಲಲ್ಲಿ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದು. ಶಿವಕುಮಾರ್ ಅಂದರೆ ಮಹಾಶಿವರಾತ್ರಿ ದಿವಸ ಹುಟ್ಟಿದ್ದು ನಾನು. ಬೆಳೆ ರಾತ್ರಿ 8:00 ಹುಟ್ಟಿದ್ದು. ಇಡೀ ದಿನ ಜಾಗರಣೆ ಕತ್ಲಲ್ಲಿ. ಹಂಗಾಗಿ ನಾವು ರಾತ್ರಿ ನಿದ್ದೆ ಮಾಡಲ್ಲ ಸ್ವಲ್ಪ. ಸರ್, ಈಗ ಆಫೀಸ್ ತೋರಿಸಿದ್ರಿ, ಮ್ಯಾಟ್ನಿ ರಿಲೀಸ್ ಆಗ್ತಾ ಇದೆ ಸರ್ ಏಪ್ರಿಲ್ 5ಕ್ಕೆ. ಸೊ ಏನು ಮ್ಯಾಟ್ನಿ ಇದು ಅಂತ? ಪಿಕ್ಚರು, ಸಿನಿಮಾ ಗೊತ್ತು ಸರ್, ಅದಕ್ಕೆ ಇಂಟರ್ವ್ಯೂ ತಾನೇ ಬಂದಿರೋದು. ಮ್ಯಾಟ್ನಿ ನಾನು ಹೇಳಕ್ ಹೊರಟ್ರೆ ಅಂದರೆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಒಳ್ಳೆ ವಿಜುವಲ್ಸ್ ಇದೆ, ಒಳ್ಳೆ ಸೌಂಡ್ ಎಫೆಕ್ಟ್ ಇದೆ, ಒಳ್ಳೆ ಸಾಂಗ್ಗಳಿದೆ, ನೀವು ನೋಡಿದ್ದೀರಾ. ಆ್ಯಂಡ್ ಒಳ್ಳೆ ಕಾಂಬಿನೇಷನ್ ಇದೆ. ಅಂದರೆ ಆ್ಯಕ್ಟರ್ಗಳು ತುಂಬ ಜನ ಇದ್ದಾರೆ ಈ ಸಿನಿಮಾದಲ್ಲಿ. ನಿಮಗೆ ನೋಡೋಕೆ ಹೋದರೆ ಒಂದೊಂದು ಸಿನಿಮಾದಲ್ಲಿ ನಾವು ಪ್ರಮೋಷನ್ ಮಾಡೋಕ್ಕೆ ಆ್ಯಕ್ಟರ್ಗಳನ್ನ ಹುಡುಕಾಡಬೇಕು. ಈ ಸಿನಿಮಾದಲ್ಲಿ ನಾವು ಯಾರದನ್ನು ಪೂರಿಸ್ಬೇಕು ಅಂತ ಯೋಚನೆ ಮಾಡಬೇಕು, ಆ ಲೆವೆಲ್ಗಿದೆ. ಒಂದು ಕಡೆ ರಚಿತಾ ರಾಮ್, ಅದಿತಿ ಪ್ರಭುದೇವ, ನಾಗಭೂಷಣ್, ಶಿವರಾಜ್ ಕೇರ್ಪಟ್ಟೆ, ನಮ್ಮ ಪೂರ್ಣಚಂದ್ರ ಮೈಸೂರು, ಆಮೇಲೆ ದಿಗಂತ್ ಅಂತ ಒಬ್ಬ ಹೊಸ ಹುಡುಗ, ಆಮೇಲೆ ತಬಲಾಣಿ ಮಾಡಿದ್ದಾರೆ, ಮಿಮಿಕ್ರಿ ಗೋಪಾಲ್ ಮಾಡಿದ್ದಾರೆ, ಆಮೇಲೆ ತುಳಸಿ ಶಿವಮಣಿ ಅವ್ರು ಮಾಡಿದ್ದಾರೆ, ಪ್ರಕಾಶ್ ತುಮಿರಡ್ ಅವ್ರು ಮಾಡಿದ್ದಾರೆ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಎಲ್ಲರೂ. ಅವ್ರಿಗೇನು ಸುಮ್ಮನೆ ಫ್ರೇಮ್ ಇಟ್ಬಿಟ್ಟು ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಸಾಕು, ಅವರೇ ಮಾಡ್ಕೊಂಡು ಬಿಡ್ತಾರೆ. ಆ ಥರ ಅದ್ಭುತವಾದ ಆ್ಯಕ್ಟರ್ಗಳು ಎಲ್ಲರೂ ಇದ್ದಾರೆ. ಥಿಯೇಟ್ರ್ ಹೌಸ್ಫುಲ್ ಥರ ಸ್ಕ್ರೀನ್ ಹೌಸ್ಫುಲ್. ನಿಮ್ಗೆ ಸ್ಕ್ರೀನ್ ಥಿಯೇಟ್ರಿಗೆ ಬಂದರೆ ನಿಮಗೆ ನೋಡೋ ಮಜಾನೇ ಬೇರೆ. ಅವರೆಲ್ಲರೂ ನೋಡೋದೇ ಒಂದು ಖುಷಿ ಅಲ್ವಾ? ದುಡ್ಡು ಯಾಕೆ ಕೊಡೋದು ಆ್ಯಕ್ಚುಲಿ ಆರ್ಟಿಸ್ಟ್ಗಳಿಗೋಸ್ಕರ. ಇವರೆಲ್ಲ ಸೇರ್ ಮಾಡಿದ್ದಾರೆ ಅಂದರೆ ಒಂದು ಒಳ್ಳೆ ಕಥೆ ಮಾಡಿರ್ತಾರೆ ಅನ್ನೋ ಒಂದು ನಂಬಿಕೆ. ಆ್ಯಂಡ್ ಪಕ್ಕ ಎಂಟರ್ಟೈನ್ಮೆಂಟು, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ವಯಸ್ಸಾದವರು, ಹೆಣ್ಮಕ್ಳು, ಗಂಡು ಮಕ್ಕಳು, ಫ್ಯಾಮಿಲಿ ಒಂದು ಕೂತ್ಕೊಂಡು ಮಜಾ ತಗೊಂಡು ಹೋಗ್ಬೇಕು ಸಿನಿಮಾ. ಸೂಪರ್ ಸರ್. ಸಿನಿಮಾ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ನಿಮ್ಮ ಟೀಮ್ ಎಲ್ಲ ಬರಲಿ. ಸೊ ಅಷ್ಟರೊಳಗೆ ಗ್ಯಾಪಲ್ಲಿ ನಿಮ್ಮ ಆಫೀಸ್ ನೋಡ್ಕೊಳ್ಳೋಣ ಅಂತೇಳಿ ನೋಡಿದ್ದು. ಟೀಮ್ ಅವ್ರು ಬಂದಾಗ ಇನ್ನೊಂದ್ಸಲ ಮಾತಾಡೋಣ. ಇವಳು ಜಿಂಕೆ. ಜಿಂಕೆ ಅಂತ ಹೆಸರಿಟ್ಟಿದ್ದೀರಾ? ಜಿಂಕೆ ಅಂತ ಹೆಸರಿಟ್ಟಿರೋದು. ಇವಳು ಸಣ್ಣ ಮರಿ ಇದ್ದಾಗ ಬಂದಿದ್ದು. ಇವಳು ಕಿವಿ ಯಾವಾಗ ಸ್ಟ್ರೈಟ್ ನಿಂತ್ಕೊಳ್ಳುತ್ತೆ, ಬಾಲ ಚಿಕ್ಕದು ಇವಳಿಗೆ, ಅದಕ್ಕೆ ಜಿಂಕೆ ಅಂತ ಹೆಸರಿಟ್ಟಿದ್ದೀನಿ. ಸೂಪರ್. ಇವಳು ಇಲ್ಲೇ ಇರ್ತಾಳೆ, ಎಲ್ಲರೂ ಇರ್ತಾಳೆ ಆಟ ಆಡ್ಕೊಂಡು. ಎರಡಿದೆ ಅಲ್ಲ ಸರ್ ನಾಯಿ? ಎರಡಿದೆ, ಒಂದು ಜಿಂಕೆ ಅಂತ ಒಂದಿದೆ, ಇನ್ನೊಬ್ಬ ಬ್ಲ್ಯಾಕಿ ಅಂತ ಒಬ್ಬ ಇದ್ದಾನೆ. ಇವಳು ಬಾಯ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನೆಲ್ಲ ವಾಕಿಂಗ್ ಹೋಗಿರ್ತಾನೆ. ಸೂಪರ್ ಸರ್. ಎಲ್ಲ ಇಲ್ಲಿಲ್ಲೇ ಇದೀವಿ. ಇದು ನಮ್ಮ ಸಣ್ಣ ಆಫೀಸ್. ಓಕೆ.